ಅತ್ತೆ, ಇಲ್ಲಿ ಯಾಕೆ ಕರ್ಕೊಂಬಂದ್ರಿ ನನ್ನ? ಅಲ್ಲ ಅತ್ತೆ, ಅದು ಇಲ್ಲಿ ಕರ್ಕೊಂಬರೋದು ಅಲ್ಲ, ಇವ್ರು ಯಾರಾದರೂ ನೋಡಿದ್ರೆ ನೀನು ಯಾಕೆ ಇಲ್ಲಿ ಬಂದಿ ಅಂತಂದರೆ ಯಾಕತ್ತೆ, ಇಲ್ಲಿ ಏನಿದೆ ಅತ್ತೆ? ಯಾರಿಗೆ ಯಾಕೆ ಹೆದರ್ತೀಯ? ನಾನಿಲ್ವಾ? ನಾನು ನಿನ್ನ ಅತ್ತೆ, ನಿನ್ನ ಗಂಡ ನಾನು ಅಷ್ಟೇ ನಿನ್ನ ಸಂಬಂಧ. ನೀನು ಯಾರಿಗೂ ಹೆದರ್ಬೇಕಾಗಿಲ್ಲ. ಧೈರ್ಯವಾಗಿ ಮಾತಾಡು. ಏನೇ ಆದರೂ ನಾನಿದ್ದೀನಿ. ನಾನು ಬಂದದ್ದು ನಿಂಗಿ ಬಗ್ಗೆ ತಿಳ್ಕೊಳಕ್ಕೆ. ನಿಂಗಿ ಎಲ್ಲಿದ್ದಾಳಂತ ನಂಗೆ ಗೊತ್ತಾಗಿದೆ. ಏನು ಹೇಳ್ತಾ ಇದ್ದೀರಾ ಅತ್ತೆ? ನಿಂಗೆ ಎಲ್ಲಿದ್ದಾಳಂತ ನಿಮ್ಗೆ ಗೊತ್ತಾಯ್ತಾ? ಅಯ್ಯೋ ತಪ್ಪಾಯ್ತು ಅತ್ತೆ, ನಿಮ್ಮ ವಯಸ್ಸರು ನಿಂಗಮ್ಮ ಅವ್ರು ಎಲ್ಲಿದ್ದಾರಂತ ಗೊತ್ತಾಯ್ತಾ? ಗೊತ್ತಾಗಿದೆ. ಇದೇನಿದು ನಮ್ದು ಮನೆ ಇದೆಯಲ್ಲ, ಮನೆ ಹಿಂದ್ಗಡೆ ಪಾಳು ಬಿದ್ದಿರೋ ಮನೆ ಇದೆಯಲ್ಲ, ಹಾಂ ಅಲ್ಲಿ ಇದ್ದಾಳೆ. ಪಾಪ ಅಲ್ಲಿ ಕೂಡ ಹಾಕಿದಾರಕ್ಕಿನ. ನಡಿ, ನಾನು ನೀನು ಕರ್ಕೊಂಡು ಹೋಗ್ತೀನಿ. ಅತ್ತೆ, ಈಗ ಸಡನ್ನಾಗಿ ಹೋಗ್ಬಿಟ್ಟು ಆ ಅಮ್ಮನ್ನ ನಾವು ನೋಡಕ್ಕೆ ಹೋಗಿ ಅಲ್ಲಿ ಯಾರ್ದಾರ ಕಡೆ ಸಿಕ್ಕಾಕೊಂಡು ಏನಾದರೂ ತೊಂದರೆ ಆದರೆ? ಏನು ತೊಂದರೆ ಆಗಲ್ಲ. ತೊಂದರೆ ಆದರೆ ನಿನ್ನ ಜೊತೆ ನಾನಿದ್ದೀನಿ. ನಡಿ. ಸರಿ ಅತ್ತೆ. ಮುಂದೆನೇ ಹೋಗ್ತಾ ಇರು. ನಮ್ಮ ಮನೆ ಪಾಳು ಬಿದ್ದಿರೋ ಮನೇಲಿ ಆ ಪಾಪ ಅವಳ ಊಟ ನೀರೇ ಕುಡ್ದಿರ ಹೆಂಗೆ ಕೂಡಾಕವಳ ಭಾಗ್ಯನಿಗೆ ಕರುಣೆ ಅನ್ನೋದೇ ಇಲ್ಲ ಬಿಡತ್ತೆ. ಅವಳ ಅತ್ತೆ ಅನ್ನೋಕ್ಕೂ ನನ್ನ ಬಾಯಿಂದ ಅಸಹ್ಯ ಆಗ್ತಾ ಇದೆ. ಪಾಪ ನಿಂಗೆ ವನವಾಸ ಮುಗಿದ್ರೆ ಸಾಕು. ನನ್ನಿಂದ ಅವಳು ವನವಾಸ ಅನುಭವಿಸ್ತಾ ಇದ್ದಾಳೆ. ಮಕ್ಕಳು ಮರಿನೆಲ್ಲ ಬಿಟ್ಟು ಇಲ್ಲಿ ವಯಸ್ಸಾಗಿ ಇಲ್ಲಿ ವನವಾಸ ಅನುಭವಿಸ್ತಾ ಇದ್ದಾಳೆ. ಅಯ್ಯೋ ಅತ್ತೆ, ಅಲ್ಲೋಡಿ, ಆ ಪಾಳು ಬಿದ್ದಿರೋ ಮನೆ ಅಂತೇಳಿ ಎಷ್ಟು ದೊಡ್ಡ ರೌಡಿ ಇದ್ದಾನೆ. ಆ ರೌಡಿಗೆ ಯಾಕೆ ನೀನು ಹೆದರ್ತೀಯ? ನಾನಿಲ್ವಾ ನೀನಂತೇಳಿ? ನೀನು ಹತ್ತಲಿದ್ದಾಗ ನಾನು ಯಾರೇನು ಮಾಡಿದ್ರೂ ಭಯ ಪಡಬಾರ್ದು. ನಾವು ಈ ಕಡೆಯಿಂದ ಹೋಗೋದು ಬೇಡ, ಮೇಲಿಂದ ನೀನು ಕೆಳಗಿಳಿಸ್ತೀನಿ. ಆ ರೌಡಿ ಕಣ್ಣಿಗೆ ನೀನು ಕಾಣೋದೇ ಇಲ್ಲ. ನನ್ನನ್ನು ಏನು ಸಾಮಾನ್ಯ ಮನುಷ್ಯರು ಅಂದ್ಕೊಂಡಿದ್ಯಾ? ಮೇಲಿಂದ ಹಂಚಿನ ಮೇಗಿಂದ ನಿನ್ನನ್ನು ಕೆಳಗಿಳಿಸ್ತೀನಿ. ಬಾ, ಮೇಲ್ ಜಂಪ್ ಮಾಡೋಣ. ಅಯ್ಯೋ ಅತ್ತೆ, ಮೇಲಿಂದನಾ? ನಂಗೆ ಭಯ ಆಗುತ್ತೆ ಅತ್ತೆ. ನೀನು ಕಣ್ಣಿ ತೆಗಿಬೇಡ, ಕಣ್ಮುಚ್ಚು, ನಾನು ಕರ್ಕೊಂಡು ಹೋಗ್ತೀನಿ. ಜಂಪ್. ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. ಹೊಟ್ಟೆ ನೋಡು ಚುರುಗುಡಾತತಿ. ಸುಮ್ಮನೆ ಇಲ್ಲಿ ಕಾಯೋದು ವೇಸ್ಟ್. ಇಲ್ಲಿ ಯಾರು ಬರ್ತಾರ? ಇಷ್ಟು ವರ್ಷ ಆಯ್ತು ಕಾಯಕತ್ತಿ. ಇಲ್ಲಿ ಕಾಯಕ ನನ್ನ ಪಗಾರ. ರಾತ್ರಿ ನೋಡಿದ್ರೆ ನಾನು ಹೋಗಿ ನಮ್ಮ ಮನೇಲಿ ಮಲ್ಕೋತೀನಿ. ಇಲ್ಲಿ ಯಾರೂ ಇರೋದಿಲ್ಲ. ಅವಾಗ ಕಾಯಕ್ಕೆ ಬೇರೆದವ್ರನ್ನ ಇಟ್ಟಿರ್ತಾರೆ. ಈಗ ನೋಡಿದ್ರೆ ಹಗ್ಲಿನ ನಾನು ಕಾಯಬೇಕು. ಅಯ್ಯೋ, ಇಷ್ಟು ವರ್ಷ ಆಯಿತು, ಒಂದು ಅರ್ಪ್ಲೇನೂ ಬಂದಿಲ್ಲ. ಈಗೇನು ಬರುತ್ತೆ? ಮಸ್ತಾಗಿ ಬಿರಿಯಾನಿ ತಿನ್ಕೊಂಡು ಒಂದು 4 ಕ್ವಾರ್ಟರ್ ಹೊಡೆದು ಬರ್ತೀನಿ. ಆಮೇಲೆ ನೋಡಿದ್ರೆ ಆಯ್ತು ಈ ಮುದುಕಿನ. ಅಯ್ಯೋ, ಕಾದು ಕಾದು ಈ ಮುದುಕಿನ ನನಗಂತೂ ಜೀವ ಇಲ್ಲೇ ಬೇಸತ್ತು ಹೋಗ್ಬಿಡ್ತು. 8 ವರ್ಷ ಆತು ನಾನು ಕರ್ಕೊಂಡು ಹೋಗಕ್ಕ ಯಾರೂ ಬರಲೇ ಇಲ್ಲ. ಮತ್ತೆ ಅವ್ರಿಗೇನೋ ಅಂತ ಹೆಸರಾಗ್ಬಿಟ್ಟೇನಿ. ಆ ಭಾಗ್ಯನ ಕೈಯಾಗ ಸಿಕ್ಕು ನಗಲಾಗ್ಬಿಟ್ಟೇನಿ. ನನ್ನ ಮೇಲೆ ಕರ್ಣೆ ಅನ್ನೋದೇ ಇಲ್ಲೇನಪ್ಪ ನಿಂಗೆ. ನಿನ್ನ ಕೈ ಮುಗಿದು ಕೇಳ್ತೀನಿ ದೇವ್ರೆ, ನಿನ್ನ ಕೈ ಮುಗಿದು ಕೇಳ್ತೀನಿ. ನನಗೇನಾದರೂ ಸಹಾಯ ಮಾಡು ದೇವ್ರೆ, ಸಹಾಯ ಮಾಡು. ಬಾಗ್ಲ ಹಾಕೊಂಡ್ಬಿಟ್ಟಲ್ಲವ, ಗಾಳರ ಆಡುವತ್ತು. ಅಯ್ಯೋ ಶಿವನೇ, ಎಟ್ಟಂತ ನನ್ನ ಕಾಯಾಗ ಕುಂಡಿಸ್ತಾಳ. ನನಗೇನು ಓಡಕ್ಕಾಗತ್ತಾ ಬಿಡಕ್ಕಾಗತ್ತಾ? ಈಕಿ ಕಾಲ ಕೈಯ ಕಟ್ಟೆ ಹಾಕಿ ನನ್ನ ಕಾಲ ಕೈಯ ನಡೆಯಕ್ಕೆ ಬರ್ದಂಗೆ ಮಾಡ. ಈ ಪುಣ್ಯಾತ್ಲಿ ಮಾಡಿ ಬಿಚ್ಚಿ ಸಂಡಾಸ್ಕದು ಹೋಗಿ ಬಾಯವ ಅಂತೇಳಿ ಬಿಡ್ತಾನೆ. ಏನು ಮಾಡಲಿ? ಕಾಲ ಕೈಯಕ ಕಟ್ಟಕ್ಕಿರ ನರಗಳಲ್ಲೇ ಬಿಗತ್ ಬಿಡತ್ತಾವ. ಸಂಡಾಸ್ಗೆ ಹೋಗೋದು ಹೆಂಗ? ಒಂದಕ್ಕಾದ್ರೂ ಹೋಗೋದು ಹೆಂಗ? ಅಯ್ಯೋ, ನನ್ನ ಜರಮ ಸಾಕಾಗ್ಬಿಟ್ಟೈತೆ. ಯಾಕಾದ್ರೆ ನಾನು ಇಲ್ಲಿ ಇವ್ರ ಕೈಯಾಗ ಸಿಕ್ಕುನು? ಯಾಕಾದ್ರೂ ಆ ಹುಡುಗಗೆ ಸಹಾಯ ಮಾಡ್ತಾನಂತ ಒಪ್ಪುನು? ಯಾಕಾದ್ರೂ ಅಮ್ಮವ್ರಿಗೆ ಮಾತು ಕೊಟ್ನು? ಅಯ್ಯೋ ಶಿವನೇ, ನನ್ನ ಜೀವನನೇ ನರಕಲ ಮಾಡ್ಲಿಟ್ಲು ಆ ಭಾಗ್ಯ. ನನಗಾಗಬೇಕಾಗಿದ್ದ. ಯಾಕಂದ್ರೆ ಕರ್ಕೊಂಡೋಗಿ ಸೇರಿಸ್ತಕ್ಕೆ ನಾನು ಅಂದಮೇಲೆ ನನಗಾಗಬೇಕು. ಅಲ್ಲ, ಆ ಪಾಪ ಹೆಣ್ಮಗಳ ಜೀವನೇ ಬಲಿ ತೊಗೊಂಡ್ಬಿಟ್ಲಿಕ್ಕೆ ಇನ್ನು ನನ್ನ ಬಿಟ್ಟಾಳೇನ? ಇಲ್ಲ, ನಾನು ಸಾಯಿದ್ರೊಳಗೆ ಆ ಹುಡುಗಗೆಲ್ಲ ಹೇಳಿ ಸಾಯ್ಬೇಕು. ಅವ್ರ ಅವ್ವನ ಕೊಂದಾಕಿ ಆಕೆ ಅಂತ ನಾನು ಹೇಳಬೇಕು. ಅವ್ರ ಅಪ್ಪನ ಏನು ತಪ್ಪಿಲ್ಲ ಅಂತಲೂ ನಾನು ಹೇಳಬೇಕು. ಅವರಪ್ಪ ಸಿಟ್ಟಿನಲ್ಲಿ ಕುಡ್ದು ಅಮಲ್ನಲ್ಲಿ ಬಡ್ತಿದ್ದ, ಹೌದು. ಅದನ್ನೇ ಈಕೆ ಸುಳ್ಳು ಸತ್ತಾಳಂತೇಳಿ ಈಕೆ ಆಮೇಲೆ ಕೊಂದು ಎಲ್ಲ ಅವರಪ್ಪಂಗೆ ಭೂತಕ ಕೇಳಿದ. ಪಾಪ ಏನು ಮಾಡ್ತೀರ? ಎಂಥ ಜನ ಇರ್ತಾರೆ ಈಗಿನ ಕಾಲದಾಗ. ಇಲ್ಲ, ನಾನು ಹೇಳೇ ಹೇಳ್ತೀನಿ. ನಾನು ಒಂದಿನ ದೇವರು ನನ್ನ ಹೊರಗೆ ಬಿಟ್ಟಾಗ ನಾನು ಹೇಳೇ ಹೇಳ್ತೀನಿ. ಯಾರು? ಭಯ ಪಡಬೇಡಿ ನೀವು.
ನಾನು ಹೇಳೋ ಸ್ವಲ್ಪ ಕೇಳಿ. ನಿಮಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ದಾರಿ ಮಾಡ್ತಾ ಇದ್ದೀನಿ, ಬರ್ತೀರಾ? ಇಲ್ಲ ಇಲ್ಲ, ನೀನು ಯಾರೋ ಇರಬೇಕು. ನೀನು ನನಗೇನೋ ತೊಂದರೆ ಕೊಡೋಕ್ಕೆ ಬಂದ್ಯಾ? ಯಾರಂತ ಹೇಳು ಹೇಳು. ನಾನು ತೊಂದರೆ ಕೊಡೋಕ್ಕದು ಬಂದಿಲ್ಲ, ನಿಮ್ಮ ಒಳ್ಳೆಯದಕ್ಕೆ ನಿಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೀನಿ. ಏನಂತೀರಾ? ಇಲ್ಲ, ನಾನು ನಂಬಲ್ಲ, ನಾನು ನಂಬಲ್ಲ. ನಂಬಲೇಬೇಕು ನಿಂಗಮ್ಮ. ಅಯ್ಯೋ ದೇವ್ರಿ, ನನ್ನ ಹೆಸರು ಕೂಡ ಹೇಳ್ತಾ ಇದ್ದೆ. ನಾನು ಯಾರು ಅಂತ ನಿಂಗೆ ಗೊತ್ತಾ? ನಿಜ ಹೇಳು, ಯಾರು ನೀನು? ಯಾರು? ನಿಂಗಮ್ಮ? ಯವ್ವ, ಯಾರಿವ? ನೀನು ಮಾತಾಡೋದಿಲ್ಲ ತಂಗಿ, ಯಾರು ಮಾತಾಡಕತ್ತಾರೆ? ಯಾರು ನೀವೆಲ್ಲ? ಎಲ್ಲಿಂದ ಬಂದ್ರಿ ಯವ್ವ ನೀವು? ಈ ಮನ್ಯಾಗ ಏನೇನೈತವ್ವ? ಅಯ್ಯೋ ಶಿವನೇ, ಇಷ್ಟು ವರ್ಷ ನಾನು ಈ ಮನೇಲಿ ಇದ್ದೀನಿ, ಏನೂ ಇಲ್ಲ, ಈಗ ಹಿಂಗೆ ಭಯ ಆಗಕತ್ತಲ್ಲವ. ಯಾರು ನೀವು? ಎಲ್ಲಿ? ಯಾರು ತಾನೇ ಅದು? ನಿಂಗಮ್ಮ, ಭಯ ಪಡಬೇಡ ನಿಂಗಮ್ಮ, ನಾನಿದ್ದೀನಿ ನಿನ್ನ ಜೊತೆ, ನಾನು ನೋಡ್ಕೋತೀನಿ, ನಿಂಗೇನು ತೊಂದರೆ ಆಗ್ದಂಗೆ. ನಿಂಗಮ್ಮ, ಭಯ ಪಡಬೇಡಿ ಅಮ್ಮ, ಭಯ ಪಡಬೇಡಿ. ನಾನು ನಾನು ಮಾತಾಡ್ತೀನಿ ನಿಮ್ಮ ಜೊತೆ, ನೀವು ಭಯ ಪಡಕ್ಕೆ ಹೋಗಬೇಡಿ. ಅವರು ನಮ್ಮ ಅತ್ತೆ ಸುಮತಿ. ಸುಮತಿನ? ಎಲ್ಲಿ ಎಲ್ಲಿ ಕಾಣ್ತಾನೆ ಇಲ್ಲ. ಅವಳು ಎಲ್ಲಿ ಬದುಕಿದ್ದಾಳೆ? ಸತ್ತೋಗಿದ್ದಾರೆ ಅವರು. ಇಲ್ಲ ಇಲ್ಲ, ಅಮ್ಮವ್ರು ಬದುಕಿಲ್ಲ, ಸತ್ತೋಗಿದ್ದಾರೆ. ನೀವು ನೀವು ಯಾರು? ಏನು ಹೇಳ್ತಾ ಇದ್ದೀರಾ? ಹಿಂಗಮ್ಮ, ಭಯ ಪಡಬೇಡ, ನಾನು ಸುಮತಿ. ನಾನು ಯಾರ ಕಣ್ಗೂ ಕಾಣಿಸಲ್ಲ. ನನ್ನ ಸೊಸೆ ಕಣ್ಗೆ, ನನ್ನ ಮಗನ ಕಣ್ಗೆ ಬಿಟ್ಟರೆ ಯಾರ ಕಣ್ಗೂ ಕಾಣಿಸಲ್ಲ. ನಿಂಗಮ್ಮ, ನಾನು ನೀನು ಕೇಳ್ಕೊಳ್ಳೋದಿಷ್ಟೇ, ಅವತ್ತೇನಾಯ್ತು ಎಲ್ಲ ಹೇಳು ನಿಂಗಮ್ಮ, ಹೇಳು. ಅಯ್ಯೋ ಅಮ್ಮೋರೆ, ನಿಮ್ಮನ್ನ ಈ ಥರ ಭೂತವಾಗಿ ನೋಡಬೇಕಾದ. ಅಯ್ಯೋ ದೇವ್ರೆ, ನನಗಂತೂ ನಂಬಕ್ಕಾಗ್ತಾ ಇಲ್ಲ ಅಮ್ಮೋರೆ, ನಂಬಕ್ಕಾಗ್ತಾ ಇಲ್ಲ. ಏನಿದು ಈ ಥರ? ಅಯ್ಯೋ ಶಿವನೇ, ಎಲ್ಲಿದ್ದೀರ ಅಮ್ಮೋರೆ? ಕಾಣ್ತಾನೆ ಇಲ್ವಲ್ಲ ನೀವು? ನಿಮ್ಮ ದನಿ ಅಷ್ಟೇ ಕೇಳ್ತಾ ಇದೆ. ಅಮ್ಮೋರೆ ನೋಡಿ ಯಾವ ಪರಿಸ್ಥಿತಿ ಬಂತು. ನೀವು ಸತ್ತೋಗೋ ಪರಿಸ್ಥಿತಿ, ನಾನು ಇಲ್ಲಿ ಕೂಡಾಕೊಂಡು ಸಾಯೋ ಪರಿಸ್ಥಿತಿ. ಸತ್ತೋಗಿದ್ರೆ ನೆಮ್ಮದಿಯಿಂದ ಹೋಗ್ಬಿಡ್ತಿದ್ದೆ, ಆದರೆ ಇಲ್ಲಿ ಕೂಡಾಕಿ ನರಕ ಕೊಡ್ತಾ ಇದ್ದಾರಲ್ಲ. ಅವಳು ಬಂದಾಗ ನನ್ನನ್ನು ದನಕ್ಕೆ ಪಡ್ದಂಗೆ ಬಡಿತಾಳೆ. ಸತ್ಯ ಹೇಳ್ತೀಯಾ ಅಂತಾಳೆ. ನಾನು ಸತ್ರೂ ಸತ್ಯ ಹೇಳೇ ಸಾಯ್ತೀನಿ ಅಂತೀನಿ. ನನ್ನನ್ನು ಬಿಡೋದೇ ಇಲ್ಲ ಅಮ್ಮೋರೆ, ಹೊಡೆದು ಇಡ್ತಾಳೆ. ನಾನೇನು ಅಮ್ಮೋರೆ ಮಾಡಲಿ? ಅಮ್ಮೋರೆ, ನೀವು ಈ ಥರ ನೋಡ್ಬೇಕಾಯ್ತಲ್ಲ ಅಮ್ಮೋರೆ. ಅಮ್ಮೋರೆ, ನನಗೆ ನನ್ನ ಕಣ್ಣಾರ ಏನೇನು ನೋಡೋದು ಉಳಿದೈತೋ ಗೊತ್ತಿಲ್ಲ. ನಿಮಗೆ ಈ ಥರ ನೋವಾಯ್ತಾ? ಅವಳು ಈ ಥರ ರಾಕ್ಷಸಿನ ಎಲ್ಲಿಂದ ಕರ್ಕೊಂಬಂದು ಒಳ್ಳೆಯವಳು ಅಂತ ಸೇರಿಸ್ದೆ. ನಿಮ್ಮ ಆಸ್ತಿ ಮೇಲೆ ಕಣ್ಬಿದ್ದು ನಿಮ್ಮ ಗಂಡನ್ನೇ ಬುಟ್ಟಿಗೆ ಹಾಕೊಂಡು ನಿಮ್ಮನ್ನೇ ಕೊಂದು ನಿಮ್ಮ ವಿಷಯ ನನಗೆ ಗೊತ್ತೈತಿ ಅಂತ ಹೇಳಿ ನನ್ನನ್ನು ಇಲ್ಲಿ ಕೂಡ ಹಾಕಿದಾಳೆ. ಏನು ಮಾಡೋದು ಅಮ್ಮೋರೆ, ಏನು ಮಾಡೋದು? ಅಮ್ಮೋರೆ, ನಿಮಗಿಲ್ಲಿ ಹೇಗೆ ಗೊತ್ತಾಯ್ತು? ನಾನು ಇಲ್ಲಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಾಗಲಿದ್ದ ಜಾಗ ಏನು? ಮನುಷ್ಯರಾದರೆ ಗೊತ್ತಾಗಲ್ಲ, ಹುಡುಕ್ಬೇಕಾಗತ್ತೆ. ದೇವ್ಗಳಿಗೆ ಒಂದೇ ನಿಮಿಷ ಸಾಕು, ಯಾರು ಎಲ್ಲಿದ್ದಾರಂತ ಯೋಚನೆ ಮಾಡಿದ್ರೆ ಸಾಕು, ಅವ್ರ ದಾರಿ ತೋರಿಸುತ್ತೆ ಆ ದೇವರು, ಅಲ್ಲಿಗೆ ಹೋಗ್ಬಿಡ್ತಾವು. ಅಮ್ಮೋರೆ, ಮೊದಲು ನಾನು ಇಲ್ಲಿಂದ ಕರ್ಕೊಂಡೋಗಿ. ನನ್ನ ಮಕ್ಕಳು ಮರಿ ಏನೂ ನೋಡಿಲ್ಲ ಅಮ್ಮೋರೆ. ನನ್ನ ಗಂಡ ಏನಂತ ತಿಳ್ಕೊಂಡು, ಎಲ್ಲಿ ಓಡೋದ್ಲು ಅಂತ ತಿಳ್ಕೊಂಡು, ಯಾರ ಜೊತೆ ಆದರೂ ಓಡೋದ್ಲು ಅಂತ ತಿಳ್ಕೊಂಡು, ಏನು ನಂಗೆ ಗೊತ್ತಿಲ್ಲ. ಈ ಥರ ನನ್ನ ಪರಿಸ್ಥಿತಿ ಆಕತಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನ ಜೀವನದಾಗ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಪರಿಸ್ಥಿತಿ ಈ ಥರ ಆಗಿ ನಾನು ನೋವು ಪಡಬೇಕಾಗತ್ತೆ. ಮಕ್ಕಳ ಮರಿ ಗಂಡ ಜೀವನ ಬಿಟ್ಟು ನಾನು ಇಲ್ಲಿ ಇರಬೇಕಾಗತ್ತೆ ಅನ್ನೋ ನನ್ನ ಪರಿಸ್ಥಿತಿ ನಾನು ಅಂದ್ಕೊಂಡೇ ಇರಲಿಲ್ಲ. ಅಮ್ಮೋರೆ, ರಾಜಪ್ಪವರು ಹೇಗಿದ್ದಾರೆ? ನಿಂಗಮ್ಮ, ಸಮಾಧಾನ ಮಾಡ್ಕೊ. ನೀರು ಕುಡಿತೀಯಾ? ನೀರು ತರಲ್ಲ? ಬೇಡ, ನಾನು ಈಗ ನೀರು ಕುಡಿದು ಊಟ ಕೊಟ್ಟಿದ್ರು ಊಟ ಮಾಡಿದೆ. ನೀವೇನು ತೊಂದರೆ ತಗೋಬೇಡಿ, ನಾನೆಲ್ಲ ತಿಂದಿದ್ದೀನಿ. ಆದರೆ ನನಗೆ ಅಮ್ಮ, ಸುಮತಿ ಅಮ್ಮ ಚೆನ್ನಾಗಿರ್ಬೇಕಿತ್ತು. ಆದರೆ ನೋಡಿದ್ರೆ ಅವ್ರಿಗೆ ಹೀಗಾಗಿದೆಯಲ್ಲ, ಏನಪ್ಪ ಮಾಡೋದು ದೇವ್ರೆ? ಯಾಕೆ ಈ ರೀತಿ ಕಷ್ಟ ಕೊಡ್ತಾ ಇದೆಯಾ? ಯಾಕೆ ಈ ರೀತಿ ಮೋಸ ಮಾಡ್ತಾ ಇದೆಯಾ? ನಾನು ಏನು ಮಾಡಲಿ ದುಡೀಲಿ ಹೇಳು, ನೀನೇ ಹೇಳು ದೇವ್ರೆ.